ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ WBC ಕೌಂಟ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಬಹಳಷ್ಟು ಸಲ ಪೇಷಂಟ್ಸ್ ತಮ್ಮ ಟೆಸ್ಟ್ಗಳನ್ನು ಮಾಡಿಕೊಂಡಾಗ, ಎಸ್ಪೆಷಲಿ ಈ CBC ಕಂಪ್ಲೀಟ್ ಬ್ಲಡ್ ಕೌಂಟ್, ಇದು ಒಂದು ಕಾಮನ್ ಟೆಸ್ಟ್. ಡಾಕ್ಟರ್ ಏನೇ ಆದ್ರೂ ಆರ್ಡರ್ ಮಾಡ್ತಿರ್ತಾರೆ. ಯಾವುದರಲ್ಲಿ ನಾವು ನಿಮ್ಮ ಹಿಮೋಗ್ಲೋಬಿನ್ ಎಷ್ಟಿದೆ, ನಿಮ್ಮ ಕೆಂಪು ರಕ್ತ ಕಣಗಳು RBC ಎಷ್ಟಿದ್ದಾವೆ, ನಿಮ್ಮ ಈ ಕೆಂಪು ರಕ್ತ ಕಣಗಳ ಗಾತ್ರ MCV ಎಷ್ಟಿದೆ, ನಿಮ್ಮ ಪ್ಲೇಟ್ಲೆಟ್ ಎಷ್ಟಿದ್ದಾವೆ, ನಿಮ್ಮ WBC ಅಥವಾ ನಿಮ್ಮ ಟೋಟಲ್ ಕೌಂಟ್ ಎಷ್ಟಿದೆ, ಇವುಗಳನ್ನು ನೋಡ್ತಾ ಇರ್ತೀವಿ. ಆ್ಯಂಡ್ ಕೆಲವೊಂದು ಸಲ ಪೇಷಂಟ್ ಹೇಳ್ತಾ ಇರ್ತಾರೆ, ನನ್ನ WBC ಕೌಂಟ್ 18,000 ಬಂದಿದೆ, ನನ್ನ WBC ಕೌಂಟ್ 25,000 ಬಂದಿದೆ, ನನಗೆ ಕ್ಯಾನ್ಸರ್ ಇದೆಯಾ ಅಥವಾ ನನ್ನ WBC ಕೌಂಟ್ ನಾರ್ಮಲ್ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ WBC ಕೌಂಟ್ ಅಥವಾ ಟೋಟಲ್ ಕೌಂಟ್ TC ಅಂತ ಏನು ಹೇಳ್ತಿರ್ತೀವಿ, ಅಥವಾ ಟೋಟಲ್ WBC ಕೌಂಟ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ WBC, W ಅಂದರೆ ವೈಟ್, B ಅಂದರೆ ಬ್ಲಡ್, C ಅಂದರೆ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್. ಓಕೆ, ನಮ್ಮ ಬಾಡಿಯಲ್ಲಿ ಕೆಂಪು ರಕ್ತ ಕಣಗಳಿರ್ತವೆ ಮತ್ತು ಬಿಳಿ ರಕ್ತ ಕಣಗಳಿರ್ತವೆ. ಈ ಬಿಳಿ ರಕ್ತ ಕಣಗಳು ಯಾವ್ಯಾವುದು ನೀವು ಕೆಳಗೆ ನೋಡ್ತಾ ಇರ್ಬೋದು: ನ್ಯೂಟ್ರೋಫಿಲ್ಸ್, ಲಿಂಫೋಸೈಟ್ಸ್, ಯೂಸಿನೋಫಿಲ್, ಬೇಸೋಫಿಲ್, ಮೋನೋಸೈಟ್ಸ್. ಇವೆಲ್ಲವೂ ಬಿಳಿ ರಕ್ತ ಕಣಗಳು. ಓಕೆ, ಯಾಕೆ ಬೇಕು ನಮಗೆ ಬಿಳಿ ರಕ್ತ ಕಣಗಳು? ಯಾಕಂದರೆ ನಮ್ಮ ಬಾಡಿಗೆ ಒಂದು ಬ್ಯಾಕ್ಟೀರಿಯಾ ಬಂತು, ವೈರಸ್ ಬಂತು, ಫಂಗಸ್ ಬಂತು, ಯಾವುದೋ ಒಂದು ಟ್ಯೂಮರ್ ಸೆಲ್ ಬಂತು, ಅವುಗಳನ್ನು ಫೈಟ್ ಮಾಡಲಿಕ್ಕೆ ನಮಗೆ ಬಿಳಿ ರಕ್ತ ಕಣಗಳು ಬೇಕು. ನಮ್ಮ ಬಾಡಿಯಲ್ಲಿ ಇರುವಂಥ ಸೈನಿಕರು ಇವರು. ಓಕೆ, ಸೊ ಯಾವುದೇ ಒಂದು ನಿಮಗೆ ಅಟ್ಯಾಕ್ ಮಾಡ್ತು ಅಂದಾಗ ಇವೇ ಫಸ್ಟ್ ಹೋಗಿ ಅವುಗಳ ವಿರುದ್ಧ ಫೈಟ್ ಮಾಡ್ತಿರ್ತಾರೆ. ಸೊ ನಮ್ಮ ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಒಂದು ಪ್ರಮಾಣದಲ್ಲಿ ಇರಬೇಕು. ಈಗ ಲ್ಯಾಬಿಂದ ಲ್ಯಾಬಿಗೆ ಇದರ ರೇಂಜ್ ವೇರಿ ಆಗ್ತಾ ಇರುತ್ತೆ. ನಾರ್ಮಲಿ ಎಷ್ಟಿರುತ್ತೆ, ಒಂದು ರೇಂಜ್ ಎಷ್ಟಿರಬೇಕು, 4 to 11,000 ಸೆಲ್ಸ್ ಇರಬೇಕು. ಓಕೆ, ಸೊ ಈ ಬಿಳಿ ರಕ್ತ ಕಣಗಳಲ್ಲಿ ಕೆಲವೊಮ್ಮೆ ನ್ಯೂಟ್ರೋಫಿಲ್ಸ್ ಹೆಚ್ಚಿಗೆ ಆಗಿಬಿಡ್ಬೋದು. ನೀವು ನೋಡ್ಬೋದು ನ್ಯೂಟ್ರೋಫಿಲ್ 70%, ನ್ಯೂಟ್ರೋಫಿಲ್ 80% ಅಂತ. ಸೊ ನ್ಯೂಟ್ರೋಫಿಲ್ಸ್ 80ಕ್ಕಿಂತ ಹೆಚ್ಚಿಗೆ ಬಂತು. 100 ಸೆಲ್ಸನ್ನು ನಾವು ಕೌಂಟ್ ಮಾಡಿದಾಗ ಅದರಲ್ಲಿ 80 ನ್ಯೂಟ್ರೋಫಿಲ್ಸೇ ಬಂತು ಅಂದಾಗ ನಾವು ನ್ಯೂಟ್ರೋಫಿಲಿಕ್ ಲ್ಯೂಕೋಸೈಟೋಸಿಸ್ ಅಂತ ಹೇಳ್ತಾ ಇರ್ತೇವೆ. ಈಗ ಸಪೋಸ್ ನಿಮಗೆ ಯಾವುದೋ ಒಂದು ಇನ್ಫೆಕ್ಷನ್ ಆಯಿತು, ನಿಮಗೆ ಬರ್ನ್ಸ್ ಆಯಿತು, ಸುಟ್ಕೊಂಡು ಬಿಟ್ರಿ ಅಲ್ಲಿ, ಅಥವಾ ನೀವು ಬಿದ್ದು ಬಿಟ್ರಿ, ಅಥವಾ ನಿಮಗೆ ಹೊಟ್ಟೆಯಲ್ಲಿ ಏನೋ ಇನ್ಫೆಕ್ಷನ್ ಆಯಿತು, ನ್ಯೂಟ್ರೋಫಿಲ್ಸ್ ಹೆಚ್ಚಿಗೆ ಆಗ್ಬೋದು. ಆ್ಯಂಡ್ ನ್ಯೂಟ್ರೋಫಿಲಿಕ್ ಲ್ಯೂಕೋಸೈಟೋಸಿಸ್ ಅಂತಿರ್ತೀವಿ. ಕೆಲವೊಮ್ಮೆ ಲಿಂಫೋಸೈಟ್ಸ್ ಹೆಚ್ಚಿಗೆ ಬರ್ಬೋದು. ಲಿಂಫೋಸೈಟ್ಸು ನಾರ್ಮಲಿ ಒಂದು 40ರಷ್ಟು ಇರಬೇಕು, ನಿಮ್ಮ ಲಿಂಫೋಸೈಟ್ಸ್ 50, 60 ಬಂದುಬಿಡ್ಬೋದು. ಸೊ ಯಾವ ಕಂಡೀಷನ್ಸಲ್ಲಿ ಆಗ್ಬೋದು, ನಿಮಗೆ ಬಹಳ ದಿವಸಗಳಿಂದ ಕೆಮ್ಮಿದೆ, ಬಹಳ ದಿವಸಗಳಿಂದ ಜಾಯಿಂಟ್ ಪೇನ್ ಇದೆ, ಪೇಷಂಟಿಗೆ TB ಬಂದಿದೆ, ಯಾವುದೋ ಒಂದು ಕ್ಯಾನ್ಸರ್ ಇರ್ಬೋದು. ಇವೆಲ್ಲದರಲ್ಲೂ ಲಿಂಫೋಸೈಟ್ಸ್ ಹೆಚ್ಚಿಗೆ ಬರ್ಬೋದು. ಕೆಲವೊಂದು ಸಲ ಮೋನೋಸೈಟ್ಸ್ ಹೆಚ್ಚಿಗೆ ಬರ್ತಾರೆ. ನಾರ್ಮಲಿ ಮೋನೋಸೈಟ್ಸ್ 100ರಲ್ಲಿ 8ರಿಂದ 10 ಮೋನೋಸೈಟ್ಸ್ ಇರಬೇಕು. ಸಪೋಸ್ ನಿಮಗೆ ನಿಮ್ಮ ಶೀತಗಡ್ಡೆಗಳು ದೊಡ್ಡದಾಗ್ಬಿಟ್ಟಿದ್ದಾವೆ, ಇನ್ಫೆಕ್ಷಸ್ ಮೊನೋನ್ಯೂಕ್ಲಿಯೋಸಿಸ್ನ ಇನ್ಫೆಕ್ಷನ್ ಆಗಿದೆ, ಕೆಲವೊಂದು ಕ್ಯಾನ್ಸರ್ಸಲ್ಲಿ, ಕೆಲವೊಂದು ಇನ್ಫೆಕ್ಷನ್ಸಲ್ಲಿ ಈ ಮೋನೋಸೈಟ್ಸ್ ಹೆಚ್ಚಿಗೆ ಬಂದುಬಿಡ್ಬೋದು. ಕೆಲವೊಂದು ಸಲ ಯೂಸಿನೋಫಿಲ್ಸ್ ಹೆಚ್ಚಿಗೆ ಬರ್ತವೆ. ನಿಮಗೇನೋ ಒಂದು ಅಲರ್ಜಿ ಆಗಿದೆ, ರ್ಯಾಷಸ್ ಆಗ್ತಾ ಇದೆ, ಅಸ್ತಮಾ ಇದೆ, ಇಂಥ ಕಂಡೀಷನ್ಸಲ್ಲೆಲ್ಲ ಯೂಸಿನೋಫಿಲ್ಸ್ ಹೆಚ್ಚಿಗೆ ಬರ್ಬೋದು. ಸೊ ಇವೆಲ್ಲ ಏನು ಬೇರೆ ಬೇರೆ ಟೈಪ್ ಆಫ್ WBCs ಇರ್ತವೆ. ಓಕೆ, ಕೆಲವೊಂದು ಸಲ ಇವೆಲ್ಲ ನಾರ್ಮಲ್ಲೇ ಇರ್ಬೋದು, ಯಾವ ರೇಂಜ್ ನಿಮ್ಮ ಲ್ಯಾಬ್ ಕೊಟ್ಟಿದ್ದಾರೆ ಅದರಲ್ಲೇ ಇರ್ಬೋದು. ಬರೀ ನಿಮ್ಮ WBC ಮಾತ್ರ ಹೆಚ್ಚಿಗೆ ಬರ್ತಾ ಇರ್ಬೋದು. ಟೋಟಲ್ ಕೌಂಟ್ ಅಂದರೆ ಇದೇ WBC ಕೌಂಟ್, ಟೋಟಲ್ ಕೌಂಟ್ ಮಾತ್ರ ಹೆಚ್ಚಿಗೆ ಬರ್ತಾ ಇರ್ಬೋದು. ನಾರ್ಮಲಿ ನಾನು ಹೇಳಿದೆ ಟೋಟಲ್ ಕೌಂಟ್ ಬಿಟ್ವೀನ್ 4,000 to 11,000 ತನಕ ಇರುತ್ತೆ. ಸೊ 11,000ಕ್ಕಿಂತ ಹೆಚ್ಚಿಗೆ ಬಂತು ಅಂದಾಗ ನಾವೇನು ಹೇಳ್ತೀವಿ, ಟೋಟಲ್ ಕೌಂಟ್ ಹೆಚ್ಚಿಗೆ ಆಗಿದೆ ಅಂತ ಹೇಳ್ತೀವಿ. ಜಸ್ಟ್ ಬಿಕಾಸ್ ನಿಮಗೆ 11,000 ಇರೋದು 12,000, 13,000 ಬಂದಿದೆ ಅಂದ ಮಾತ್ರಕ್ಕೆ ನಿಮಗೆ ಕ್ಯಾನ್ಸರ್ ಇದೆ ಅಂತ ಅರ್ಥ ಅಲ್ಲ. ಒಂದು ಕ್ಯಾನ್ಸರಿನ ಡಯಾಗ್ನೋಸಿಸ್ ಮಾಡಬೇಕಾದ್ರೆ ಭಾಳಷ್ಟು ಥಿಂಗ್ಸನ್ನು ನಾವು ನೋಡ್ತಾ ಇರ್ತೀವಿ. ಪೇಷಂಟಿನ ಹಿಮೋಗ್ಲೋಬಿನ್ ಹೇಗಿದೆ, ಪೇಷಂಟಿನ ಪೆರಿಫೆರಲ್ ಸ್ಮಿಯರ್
ಈ ಸ್ಲೈಡನ್ನು ನಾವು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ನಮಗೆ ಏನಾದರೂ ಕ್ಯಾನ್ಸರ್ ಸೆಲ್ ಕಾಣ್ತಾ ಇದ್ದಾವ, ಪೇಷಂಟಿಗೆ ಶೀತಗಡ್ಡೆಗಳು ದೊಡ್ಡದಾಗಿದ್ದಾವ, ಪೇಷಂಟಿಗೆ ವೇಟ್ ಲಾಸ್ ಆಗ್ತಾ ಇದೆಯಾ, ಅಲ್ಟ್ರಾಸೌಂಡಲ್ಲಿ ಏನಿದೆ, ಅವರ ಮೂಳೆ ಮಜ್ಜೆಯಲ್ಲಿ ಏನಿದೆ, ಇವೆಲ್ಲದರ ಮೇಲೆ ನಾವು ಪೇಷಂಟಿಗೆ ಕ್ಯಾನ್ಸರ್ ಇದೆ ಅಥವಾ ಬ್ಲಡ್ ಕ್ಯಾನ್ಸರ್ ಇದೆ ಅಥವಾ ಬೇರೆ ಕ್ಯಾನ್ಸರ್ ಇದೆ ಅಂತ ಹೇಳ್ತಾ ಇರ್ತೀವಿ ಹೊರತು ಜಸ್ಟ್ ಬಿಕಾಸ್ ನಿಮ್ಮ ಲಿಂಫೋಸೈಟ್ಸ್ ನಿಮ್ಮ WBC ಹೆಚ್ಚಿಗೆ ಬಂದಿದೆ ಅಥವಾ ನಿಮ್ಮ WBC ಬಹಳ ಹೆಚ್ಚಿಗೆ ಆಗೋಗಿದೆ ಅದ್ರ ಮೇಲೆ ನಾವು ಒಂದು ಪರ್ಸನ್ನಿಗೆ ಕ್ಯಾನ್ಸರ್ ಇದೆ ಅಥವಾ ಇಲ್ಲ ಅಂತ ಡಿಸೈಡ್ ಮಾಡ್ತಾ ಇರೋದಿಲ್ಲ. ಓಕೆ, ಆ್ಯಂಡ್ WBC ಹೆಚ್ಚಿಗೆ ಆಗೋದಕ್ಕೆ ಮೋಸ್ಟ್ ಕಾಮನ್ ಕಾರಣ ಅಂತ ಹೇಳಿದರೆ ಯಾವುದು? ಇನ್ಫೆಕ್ಷನ್. ನಿಮ್ಮ ಬಾಡಿಯಲ್ಲಿ ಎಲ್ಲೇ ಇನ್ಫೆಕ್ಷನ್ ಇರಲಿ ಈ ಸೈನಿಕರು ಎಚ್ಚೆತ್ಕೊಳ್ತಾರೆ, ಫೈಟ್ ಮಾಡೋಕ್ಕೆ ಬರ್ತಾರೆ. ನಿಮ್ಮ ಪುಪ್ಪುಸದಲ್ಲಿ ಇನ್ಫೆಕ್ಷನ್ ಆಯಿತು, ನಿಮಗೆ ಕೆಮ್ಮು ಶುರು ಆಯಿತು, ಕಫ ಆಯಿತು, ನೆಗಡಿ ಆಯಿತು, ಚೆಸ್ಟ್ ಕಂಜೆಷನ್ ಆಗೋಗಿದೆ, WBC ಕೌಂಟ್ ಹೆಚ್ಚಿಗೆ ಆಗ್ತವೆ. ನಿಮಗೆ ಜಾಯಿಂಟ್ಸಲ್ಲಿ ಇನ್ಫೆಕ್ಷನ್ ಆಯಿತು, ಜಾಯಿಂಟ್ ಪೇನ್ ಇದೆ, ಜಾಯಿಂಟಲ್ಲಿ ನೀರು ತುಂಬಿದೆ, ಊದ್ಕೊಂಡಿದೆ, WBC ಕೌಂಟ್ ಹೆಚ್ಚಿಗೆ ಆಗ್ತದೆ. ನೀವು ಎಲ್ಲೋ ಬಿದ್ದುಬಿಟ್ರಿ, ನಿಮಗೆ ಗಾಯ ಆಗಿದೆ, ಗಾಯವನ್ನು ಮಾಯಬೇಕು ಅಂದಾಗ ಅಲ್ಲಿ ಸೈನಿಕರು ಬರ್ತಾರೆ, ಆವಾಗ ನಿಮ್ಮ WBC ಕೌಂಟ್ ಹೆಚ್ಚಿಗೆ ಆಗ್ಬೋದು. ಚರ್ಮದಲ್ಲಿ ನಿಮಗೇನೋ ಇನ್ಫೆಕ್ಷನ್ ಆಗೋಗಿದೆ, ನಿಮಗೆ ರ್ಯಾಶ್ ಆಗಿಬಿಟ್ಟಿದೆ ಅಥವಾ ನೀವು ಸುಟ್ಕೊಂಡ್ಬಿಟ್ರಿ, ಸುಟ್ಟು ಗಾಯ ಆಗೋಗಿದೆ, ಆವಾಗಲೇ ಎಲ್ಲ WBC ಕೌಂಟ್ ಹೆಚ್ಚಿಗೆ ಆಗ್ತಾ ಇರ್ಬೋದು. ನಿಮ್ಮ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆಗಿದೆ, ನಿಮ್ಮ ಪುಪ್ಪುಸದಲ್ಲಿ ಇನ್ಫೆಕ್ಷನ್ ಆಗಿದೆ, ಬ್ರೇನಲ್ಲಿ ಇನ್ಫೆಕ್ಷನ್ ಆಗಿದೆ, ಹೊಟ್ಟೆಯಲ್ಲಿ ಏನೋ ಇನ್ಫೆಕ್ಷನ್ ಆಗಿದೆ, ನಿಮಗೆ ಹೊರಗಡೆಯಿಂದ ಏನೋ ತಿಂದ್ಬಿಟ್ರಿ, ಈಗ ಹೊಟ್ಟೆ ಇನ್ಫೆಕ್ಷನ್ ಆಗಿ ಹೋಗಿದೆ, ಲೂಸ್ ಮೋಷನ್ನು, ಡಯರಿಯಾ ಎಲ್ಲ ಶುರುವಾಗಿ ಹೋಗಿದೆ, WBC ಕೌಂಟ್ ಹೆಚ್ಚಿಗೆ ಆಗ್ಬೋದು. ನಿಮಗೆ ಕೆಲವೊಂದು ಔಷಧಿಗಳಿಂದ WBC ಕೌಂಟನ್ನು ಅದು ಹೆಚ್ಚಿಗೆ ಮಾಡುವಂಥ ಕೆಪಾಸಿಟಿ ಇರುತ್ತೆ. ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ, ನಿಮ್ಮ ಬಾಡಿ ಯಾವತ್ತೂ ಒಂದು ಸ್ಟ್ರೆಸ್ಸಲ್ಲಿರುತ್ತೆ, ಆವಾಗ WBC ಕೌಂಟ್ ಹೆಚ್ಚಿಗೆ ಬರ್ಬೋದು. ನಿಮಗೆ ಆಟೋ ಇಮ್ಯೂನ್ ರೋಗಗಳಿದ್ದಾವೆ, SLE, ಸಿಸ್ಟಮಿಕ್ ಲೂಪಸ್ ಎರಿಥಮೆಟೋಸಿಸ್, ಆವಾಗ WBC ಕೌಂಟ್ ಹೆಚ್ಚಿಗೆ ಬರ್ಬೋದು. ಆ್ಯಂಡ್ ಆಲ್ಸೋ ಕೆಲವೊಂದು ಕ್ಯಾನ್ಸರ್ಸಲ್ಲಿ WBC ಹೆಚ್ಚಿಗೆ ಆಗ್ಬೋದು. ಬ್ಲಡ್ ಕ್ಯಾನ್ಸರ್ ಇರ್ಬೋದು, ಲಿಂಫೋಮಾಸ್ ಇರ್ಬೋದು, ಇಂಥ ಕೆಲವೊಂದು ಕ್ಯಾನ್ಸರ್ಸಲ್ಲಿಯೂ ಸಹ WBC ಹೆಚ್ಚಿಗೆ ಆಗ್ಬೋದು. ಸೊ ನಮ್ಗೆ ಹೇಗೆ ಗೊತ್ತಾಗತ್ತೆ ಇದು ಕ್ಯಾನ್ಸರ್ ಅಲ್ಲ, ಇದು ಜಸ್ಟ್ ಒಂದು ಇನ್ಫೆಕ್ಷನ್ ಅಂತ? ಯಾವಾಗ ನಾವು ಪೇಷಂಟನ್ನು ನೋಡ್ತೀವಿ, ಅವ್ರನ್ನ ಎಕ್ಸಾಮಿನ್ ಮಾಡ್ತೀವಿ, ಅವರ ಲಕ್ಷಣಗಳನ್ನು ಕೇಳ್ತೀವಿ, ಅವರ ಬೇರೆ ಟೆಸ್ಟ್ಗಳನ್ನು ಕೋರಿಲೇಟ್ ಮಾಡ್ತೀವಿ, ಅವರ ಅಲ್ಟ್ರಾಸೌಂಡ್ ಎಕ್ಸೆಟ್ರಾ ನೋಡ್ತೀವಿ, ಅವರ ಪೆರಿಫೆರಲ್ ಸ್ಮಿಯರನ್ನು ನಾವು ನೋಡಿ ಆವಾಗ ನಾವು ಹೇಳ್ಬೋದು. ಇವೆಲ್ಲ ಮಾಡಿ ನಾವು ಪೇಷಂಟಿಗೆ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಹೇಳ್ತಾ ಇರ್ತೇವೆ ಹೊರತು ನಿಮ್ಮ ಟೋಟಲ್ WBC ಕೌಂಟ್ ಜಸ್ಟ್ ಬಿಕಾಸ್ ಅದು ಸ್ವಲ್ಪ ಹೆಚ್ಚಿಗೆ ಬಂತು ದ್ಯಾಟ್ ಡಸಂಟ್ ಮೀನ್ ನಿಮಗೆ ಕ್ಯಾನ್ಸರ್ ಇದೆ ಅಂತ. ಓಕೆ, ಇನ್ನೊಂದು ಮಕ್ಕಳಲ್ಲಿ ಎಲ್ಲ ಈ WBC ಕೌಂಟಿನ ರೇಂಜ್, ಈಗ ನಾನು ಏನು ಹೇಳಿದೆ 4,000ದಿಂದ 11,000 ಏನಿದೆ ಅದು ಚೇಂಜ್ ಆಗ್ತಾ ಇರುತ್ತೆ. ಈಗ ಒಂದು 2 ವರ್ಷದ ಮಗುವಿನಲ್ಲಿ ನಮಗೆ 15,000 ತನಕ WBC ಕೌಂಟ್ ನಾರ್ಮಲ್ಲೇ ಇರುತ್ತೆ. ಒಂದು 4 ವರ್ಷದ ಮಗುವಿನಲ್ಲಿ ಅಪ್ ಟು 13,000 WBC ಕೌಂಟ್ ವಿಲ್ ಬಿ ನಾರ್ಮಲ್. ಸೊ ಅವರಲ್ಲಿ ಅವರ ಏಜಿನ ಪ್ರಕಾರ ನಾವು ಅದನ್ನು ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ. ದೊಡ್ಡವರಲ್ಲಿ ಮತ್ತು ಚಿಕ್ಕವರಲ್ಲಿ ಒಂದೇ ಟೈಪ್ ಆಫ್ ಬ್ಲಡ್ ಕೌಂಟ್ ಇರೋದಿಲ್ಲ, ಅದು ಸಹ ನೀವು ನೆನಪಿಟ್ಕೊಳ್ಬೇಕು. ಪ್ರೆಗ್ನೆಂಟ್ ವಿಮೆನ್ನಲ್ಲಿ, ಗರ್ಭಿಣಿಯರಲ್ಲೂ ಸಹ ಹಾಗೆ, ಯಾಕಂದರೆ ಬಾಡಿಯಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಾ ಇರ್ತವೆ, ಅವರ WBC ಕೌಂಟ್ ಸ್ವಲ್ಪ ಹೆಚ್ಚಿಗೆನೇ ಬರ್ತಾ ಇರ್ಬೋದು. ಸೊ ನಾವು ಪೇಷಂಟನ್ನು ಓವರ್ ಆಲ್ ಅಸೆಸ್ ಮಾಡಿಕೊಂಡು ಅವ್ರಿಗೆ ಏನಿದೆ ಅಂತ ನಾವು ಡಯಾಗ್ನೋಸ್ ಮಾಡಬೇಕೇ ಹೊರತು ಜಸ್ಟ್ ಒಂದು ನಂಬರ್ ನಿಮ್ಮ ಲ್ಯಾಬಲ್ಲಿ ಆ ಕಡೆಯಿಂದ ಈ ಕಡೆ ಆಗಿದೆ ಅಥವಾ ಸ್ವಲ್ಪ ಹೆಚ್ಚಿಗೆ ಬಂದಿದೆ ಕಡಿಮೆ ಬಂದಿದೆ ಅಂದ ಮಾತ್ರಕ್ಕೆ ನಿಮಗೆ ಒಂದು ಮೇಜರ್ ಪ್ರಾಬ್ಲಮ್ ಇದೆ ಅಂತ ಅಲ್ಲ. ನೀವು ಯಾವಾಗ ಗೂಗಲ್ ಡಾಕ್ಟರನ್ನು ಕೇಳ್ತೀರಿ, ಗೂಗಲ್ ಡಾಕ್ಟರ್ ನಿಮಗೆ ಕ್ಯಾನ್ಸರಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ರೋಗಗಳನ್ನು ತೋರಿಸುತ್ತೆ. ಸೊ ದ್ಯಾಟ್ ಡಸಂಟ್ ಮೀನ್ ನಿಮಗೆ ಆ ರೋಗ ಇದೆ ಅಂತ. ಯಾವಾಗ ಒಂದು ಡಾಕ್ಟರ್ ತಮ್ಮ MBBS MD ಎಲ್ಲ ಮಾಡ್ತಾರೆ, ಅವರು ಥ್ರೂಔಟ್ ಇದನ್ನೇ ಸ್ಟಡಿ ಮಾಡ್ತಾರೆ, ಹೇಗೆ ನಾವು ಈ ರೋಗ ಇದೆ ಅಂತ ಪತ್ತೆ ಹಚ್ಚೋದು. ಇಲ್ಲ ಅಂದರೆ ನಾವು ಗೂಗಲಲ್ಲೇ ಹೇಳಿಬಿಡ್ಬೋದಿತ್ತು, ಗೂಗಲೇ ನಮ್ಗೆ ಆನ್ಸರ್ ಕೊಡ್ತಿತ್ತು. ಸೊ WBC ಹೆಚ್ಚಿಗೆ ಆಗೋದು ಕ್ಯಾನ್ಸರಲ್ಲಿ ಇತ್ತು ಅಂದ್ರೂ ನಿಮಗೆ ಕ್ಯಾನ್ಸರ್ ಇಲ್ಲ ಅಂತ ನಾವು ಹೇಗೆ ಹೇಳ್ತಾ ಇರ್ತೀವಿ? ಯಾಕಂದರೆ ನಾವು ಅದನ್ನೇ ಸ್ಟಡಿ ಮಾಡ್ತೀವಿ ಥ್ರೂಔಟ್ ದ ಕೋರ್ಸ್, ಗೊತ್ತಾಯ್ತಾ? ಸೊ WBC ಹೆಚ್ಚಿಗೆ ಬಂತು ಅಂದಾಗ ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿದಾಗ ದೇ ವಿಲ್ ಅಸೆಸ್ ಯು.
ನಿಮಗೆ ಬೇಕಿದ್ದರೆ ಬೇರೆ ಟೆಸ್ಟ್ ಎಕ್ಸೆಟ್ರಾ ಮಾಡಿ ನೋಡ್ತಾರೆ. ನಿಮ್ಮ ಬಾಡಿಯಲ್ಲಿ ಮತ್ತೆ ಇನ್ಫೆಕ್ಷನ್ ರಿಲೇಟೆಡ್ ಇತ್ತು ಅಂದರೆ CRP ಮಾಡ್ತಾರೆ, ESR ಮಾಡಿ ನೋಡ್ತಾರೆ. ನಿಮಗೆ ಜಾಯಿಂಟ್ ಪೇನ್ ಇತ್ತು ಅಂದರೆ RA ಫ್ಯಾಕ್ಟರ್ ಮಾಡೋಕ್ಕೆ ಹೇಳ್ತಾರೆ. ನಿಮಗೆ ಯೂರಿನ್ ಉರಿತಾ ಇದೆ ಅಂದರೆ ಯೂರಿನ್ ಟೆಸ್ಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಈ ರೀತಿ ಸ್ಪೆಸಿಫಿಕ್ ಟೆಸ್ಟ್ಗಳನ್ನು ಮಾಡ್ತಾ ಇರ್ತಾರೆ. ಸಪೋಸ್ ಅವ್ರಿಗೆ ಅನ್ನಿಸ್ತು ಇದು ಕ್ಯಾನ್ಸರ್ ಇರಬಹುದು ಅಂದಾಗ ನಿಮಗೆ ಅಲ್ಟ್ರಾಸೌಂಡ್ ಮಾಡೋಕ್ಕೆ ಹೇಳ್ಬೋದು. ನಿಮ್ಮ ಮೂಳೆ ಮಜ್ಜೆಯಿಂದ ಬೋನ್ ಮ್ಯಾರೋ ಆಸ್ಪಿರೇಷನ್ ಬಯೋಪ್ಸಿ ಮಾಡ್ಲಿಕ್ಕೆ ಹೇಳ್ಬೋದು. ಅದ್ರ ಮೇಲೆ ನಿಮಗೆ ನಿಮ್ಮ ಡಾಕ್ಟರ್ ನಿಮ್ಮ ಡಯಾಗ್ನೋಸಿಸನ್ನು ಮಾಡ್ತಾ ಇರುತ್ತೆ. ಸೊ ಪೇಷಂಟಿಗೆ WBC ಹೆಚ್ಚಿಗೆ ಇತ್ತಂದರೆ ಏನು ಲಕ್ಷಣ ಇರುತ್ತೆ? ಮೋಸ್ಟ್ ಕಾಮನ್ಲಿ ಪೇಷಂಟಿಗೆ WBC ಹೆಚ್ಚಿಗೆ ಆಗೋದಕ್ಕೆ ಕಾರಣ ನಾನು ಹೇಳಿದೆ ಇನ್ಫೆಕ್ಷನ್. ಸೊ ಇನ್ಫೆಕ್ಷನ್ ಇತ್ತು ಅಂದಾಗ ಪೇಷಂಟಿಗೆ ಜ್ವರ ಬರ್ತಾ ಇರ್ಬೋದು, ಅಥವಾ ಕೆಮ್ಮಿರ್ಬೋದು, ಬಹಳ ನೆಗಡಿ ಶೀತ ಇರ್ಬೋದು, ಹೆಡೇಕ್ ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು, ಮೈಕೈ ನೋವು ಇರ್ಬೋದು, ಅಥವಾ ಪೇಷಂಟಿಗೆ ಜಾಂಡಿಸ್ ಬಂದಿರ್ಬೋದು, ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ಚರ್ಮದಲ್ಲಿ ರ್ಯಾಷಸ್ ಎದ್ದಿರ್ಬೋದು. ಸೊ ಇವೆಲ್ಲ ಲಕ್ಷಣಗಳು ಡಿಪೆಂಡಿಂಗ್ ಅಪಾನ್ ಯಾವ ಆರ್ಗನ್ ಇನ್ವಾಲ್ವ್ ಆಗಿದೆ ಆ ರೀತಿ ಪೇಷಂಟಿಗೆ ಲಕ್ಷಣಗಳು ಬರ್ತಾ ಇರ್ಬೋದು. ಈಗ ನಾವು ಹೇಗೆ WBC ಕಡಿಮೆ ಮಾಡೋದು? ಸಿಂಪಲ್. ಯಾವ ಕಾರಣದಿಂದ WBC ಹೆಚ್ಚಿಗೆ ಆಗಿದೆ ಅದನ್ನು ನಾವು ಟ್ರೀಟ್ ಮಾಡಬೇಕು. ಈಗ ಪೇಷಂಟಿಗೆ ಕೆಮ್ಮಿದೆ, ಚೆಸ್ಟ್ ತುಂಬ ಕಂಜೆಷನ್ ಆಗೋಗಿದೆ, ಕಫ ತುಂಬಿಕೊಂಡಿದೆ, ಗಂಟ್ಲು ನೋವಿದೆ, ಮೂಗು ಕಟ್ಟು ಹೋಗಿದೆ, ಬಹಳ ಸಿವಿಯರ್ ನೆಗಡಿ ಆಗಿಬಿಟ್ಟಿದೆ, ಜ್ವರ ಬರ್ತಾ ಇದೆ ಅಂದಾಗ ನಾವು ಆ ಪೇಷಂಟಿಗೆ ಅದಕ್ಕನ್ನ ಟ್ರೀಟ್ ಮಾಡಬೇಕು. ಆ್ಯಂಟಿಬಯೋಟಿಕ್ ಕೊಡಬೇಕು. ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇತ್ತು ಅಂದಾಗ ಜ್ವರದ ಟ್ಯಾಬ್ಲೆಟ್ಸನ್ನು ಕೊಡಬೇಕು, ಪೇನ್ ಕಿಲ್ಲರ್ಸನ್ನು ಕೊಡಬೇಕು, ಡಿಕಂಜೆಸ್ಟೆಂಟನ್ನು ಕೊಡಬೇಕು. ಇದನ್ನು ನಾವು ಯಾವಾಗ ಒಂದು 5-10 ದಿವಸ ಕೊಡ್ತೀವಿ ಆಟೋಮ್ಯಾಟಿಕಲಿ WBC ಕೌಂಟ್ ಕಡಿಮೆ ಆಗುತ್ತೆ. ಸಿವಿಯರ್ ಇನ್ಫೆಕ್ಷನ್ ಇತ್ತು ಅಂದಾಗ ನಾವು ನಿಮಗೆ IV ಆ್ಯಂಟಿಬಯೋಟಿಕ್ಸನ್ನು ಸಹ ಕೊಡಬೇಕಾಗಿ ಬರ್ಬೋದು. ಯೂರಿನ್ ಇನ್ಫೆಕ್ಷನ್ ಇದೆ ಪೇಷಂಟಿಗೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನನ್ನು ನಾವು ಟ್ರೀಟ್ ಮಾಡಬೇಕು, ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ. ಪೇಷಂಟಿಗೆ ಹೊಟ್ಟೆ ನೋವಿಗೆ ಔಷಧಿಯನ್ನು ಕೊಡಬೇಕಾಗತ್ತೆ. ಆಟೋಮ್ಯಾಟಿಕಲಿ ಆ WBC ಕೌಂಟ್ ಕಡಿಮೆ ಬರುತ್ತೆ. ದುರದೃಷ್ಟವಶಾತ್ ಅದೇನಾದರೂ ಕ್ಯಾನ್ಸರಿಂದ WBC ಕೌಂಟ್ ಹೆಚ್ಚಿಗೆ ಆಗಿತ್ತು ಅಂದಾಗ ನಾವು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಆ ಮೂಳೆ ಮಜ್ಜೆಗೆ ನಾವು ರೇಡಿಯೇಷನ್ ಕೊಡಬೇಕು, ಕೀಮೋಥೆರಪಿ ಕೊಡಬೇಕು. ಆವಾಗ WBC ಕೌಂಟ್ ಕಡಿಮೆ ಬರುತ್ತೆ. ಓಕೆ, ಸೊ ಬೇಸಿಕಲಿ ಕಾಸ್ ಏನಿದೆ ಅದನ್ನು ಟ್ರೀಟ್ ಮಾಡಿದಾಗ WBC ಕೌಂಟ್ ಕಡಿಮೆ ಬರ್ತಾ ಇರುತ್ತೆ. ಸೊ ಇವು ಕೆಲವೊಂದು ಕಂಡೀಷನ್ಸ್ ಎಲ್ಲಿ ನಿಮ್ಮ ಈ ಟೋಟಲ್ ಕೌಂಟ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಕೆಲವೊಂದು ಕಂಡೀಷನ್ಸಲ್ಲಿ WBC ಕೌಂಟ್ ಕಡಿಮೆ ಸಹ ಬರ್ಬೋದು, 4000ಕ್ಕಿಂತ ಕಡಿಮೆ ಸಹ ಬರ್ಬೋದು. ಕೆಲವೊಂದು ಇನ್ಫೆಕ್ಷನ್ಸಲ್ಲಿ ಹೆಚ್ಚಿಗೆ ಆಗೋದರ ಬದಲು ಅದು ಕಡಿಮೆ ಆಗ್ತಾ ಇರ್ಬೋದು. ಕೆಲವೊಂದು ಔಷಧಿಗಳಿಂದ ಸಹ ನಿಮ್ಮ ಕೌಂಟ್ ಕಡಿಮೆ ಆಗ್ತಾ ಬರ್ಬೋದು. ಕೆಲವೊಂದು ಕ್ಯಾನ್ಸರ್ಸಿಂದ ಸಹ ಈ ಕೌಂಟ್ ಕಡಿಮೆ ಆಗ್ತಾ ಬರ್ಬೋದು. ಸೊ ಯಾವುದೇ ಒಂದು ಪ್ಯಾರಾಮೀಟರ್ ರೇಂಜ್ನಲ್ಲಿ ಇರಬೇಕು. ರೇಂಜ್ಗಿಂತ ಹೆಚ್ಚಿಗೆ ಅಥವಾ ರೇಂಜ್ಗಿಂತ ಕಡಿಮೆ ಬಂದಾಗ ಅದನ್ನು ನಾವು ಇವ್ಯಾಲ್ವೇಟ್ ಮಾಡಬೇಕಾಗತ್ತೆ. ಯಾರು ಇವ್ಯಾಲ್ವೇಟ್ ಮಾಡ್ತಾರೆ? ನಿಮ್ಮ ಡಾಕ್ಟರ್ ಅದನ್ನು ಇವ್ಯಾಲ್ವೇಟ್ ಮಾಡ್ತಾರೆ. ಗೂಗಲ್ ಇವ್ಯಾಲ್ವೇಷನಿಗೆ ಹೋಗಬೇಡಿ. ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ, ಅವರು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನಿಮ್ಮನ್ನು ಗೈಡ್ ಮಾಡ್ತಾರೆ. ಸೊ ದ್ಯಾಟ್ ನೀವು ಒಂದು ಕರೆಕ್ಟ್ ರೋಡಲ್ಲಿ ಹೋಗ್ತಾ ಇರ್ತೀರ. ನೀವು ಗೂಗಲನ್ನು ನೋಡಿಕೊಂಡು ಡಯಾಗ್ನೋಸಿಸ್ ಮಾಡೋಕ್ಕೆ ಹೋದರೆ ಒಂದು ನಿಮಗೆ ಯಾವತ್ತೂ ನೀವು ಕರೆಕ್ಟ್ ಡಯಾಗ್ನೋಸಿಸ್ಸಿಗೆ ಹೋಗೋಕ್ಕಾಗೋದಿಲ್ಲ. ಸೆಕೆಂಡ್ಲಿ ನೀವು ರಾಂಗ್ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೊಂಡು ಬಿಡ್ಬೋದು, ಅಥವಾ ನೀವು ಕಾಂಪ್ಲಿಕೇಶನ್ಸ್ ಫೇಸ್ ಮಾಡಬೇಕಾಗಿ ಬರ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟೋಟಲ್ ಕೌಂಟ್ ಆರ್ total WBC count athwa WBC count. Thank you so much for watching the video. Please like, share and subscribe the channel. Thank you.